ನಮಸ್ಕಾರ. ಮನ್ವಂತರ ಸುದ್ದಿವಾಹಿನಿಗೆ ಸುಸ್ವಾಗತ. ಇವತ್ತಿನ ವರದಿ: ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರಾಜೀನಾಮೆ ನೀಡಲಿ. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ದಿನಾಂಕ 8/7/2024 ಕನ್ನಡ ಸಾಹಿತ್ಯ ಭವನ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಸಂಘಟನೆಯ ಮುಖಂಡರು, ಕಾರ್ಯಕರ್ತರು, ಯುವಕರು ನಡಿಗೆ ಮುಖಾಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡುತ್ತಿರುವ ಅಧಿಕಾರಿಗಳ ಹಾಗೂ ರಾಜಕಾರಣಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದರು. ನಮ್ಮ ಬೇಡಿಕೆಗಳು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು, ರಾಜಕಾರಣಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಹೇಶ್ ಎಸ್ ಶೀಗೇಹಳ್ಳಿ ಮನವಿ ಮಾಡಿ ಆಗ್ರಹಿಸಿದರು. ಹಾಗೂ ಬೇಡಿಕೆಗಳಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿಯ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರುವ ನಿಗಮದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮೇಲೆ ಕಾನೂನು ಶಿಸ್ತು ಕ್ರಮ ಜರುಗಿಸಿ ತಡ ಮಾಡದೆ ಮತ್ತು ನಿಗಮಕ್ಕೆ 187 ಕೋಟಿ ಹಣವನ್ನು ವಿನಿಯೋಗ ಮಾಡಬೇಕು ಮತ್ತು ನಿಗಮದ ಮೇಲ್ವಿಚಾರಕ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಯೋಜನೆಗೋಸ್ಕರ ಅಧ್ಯಯನ ಆಗ್ತಾರೆ ಜನ ಇದು ಆ ವರ್ಷದಲ್ಲಿ ಸಿಗುವುದಕ್ಕಿಂತ 3-4 ವರ್ಷಗೋಸ್ಕರ ಅಡ್ಡಾಡಬೇಕಾಗುತ್ತೆ ಪರಿಸ್ಥಿತಿ. 2024 ಅರ್ಜಿಗಳನ್ನು ಕೊನೆ ತಿಂಗಳಲ್ಲಿ ಹೆಚ್ಚಾಗ್ತಾವೆ. ಆ ಪ್ರಾಣವನ್ನು ಭ್ರಷ್ಟಾಚಾರ, ಮೋಸಗಳು, ಅನ್ಯಾಯಗಳು ಇವತ್ತಿಗೆ ಎಲ್ಲಿಗೆ ನಿಲ್ಲಬೇಕು. ಹೀಗಾದರೆ ಮುಂಬರುವ ದಿನಗಳಲ್ಲಿ ಉದ್ಯೋಗದ ವರ್ಗವನ್ನು ಈ ಸಮುದಾಯದ ಜನರು ಕಾರ್ಯಕ್ರಮ ಬೆಳಗಾವಿ ನಗರ ಇರುವುದು, ಬೆಳಗಾವಿ ಗ್ರಾಮೀಣ ಇರುವುದು. ಈ ಎಲ್ಲ ಪದಾಧಿಕಾರಿಗಳು ಇವತ್ತು ಹೋರಾಟಕ್ಕೆ ಬರೋಕ್ಕೆ ಕಾರಣ ಏನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೀತಿರುವಂತಹ ಒಂದು ಭ್ರಷ್ಟಾಚಾರ, 187 ಭ್ರಷ್ಟಾಚಾರವನ್ನು ಅಧಿಕಾರಿಗಳಿಗಿರುವುದು, ರಾಜಕಾರಣಿಗಳಿಗಿರುವುದು ಶಾಮೀಲಾಗಿ ಸಮುದಾಯಕ್ಕೆ ಅನ್ಯಾಯ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇವರ ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ 187 ಕೋಟಿ ಹಣವನ್ನು ಮತ್ತೆ ನಿಗಮಕ್ಕೆ ವಿನಿಯೋಗ ಮಾಡಬೇಕು ಮತ್ತು ಸಮುದಾಯದ ಪರವಾಗಿ ಧ್ವನಿ ಎತ್ತಿರುವಂತಹ ರಾಜಕಾರಣಿಗಳು ತಮ್ಮ ಹುದ್ದೆಗಳಿಗೆ, ಸ್ಥಾನಮಾನಗಳಿಗೆ ತಾವು ರಾಜೀನಾಮೆಯನ್ನು ಕೊಡಬೇಕು ಹಾಗೂ ಸಮುದಾಯದ ಪರವಾಗಿ ಏನು ಧ್ವನಿ ಎತ್ತದೆ ಮಠದಲ್ಲಿ ಮೌನವಾಗಿ ಕುಳಿತಿರುವಂತಹ ಪ್ರಸನ್ನಾನಂದ ಸ್ವಾಮೀಜಿ ಕೂಡ ತಾವು ತಮ್ಮ ಪೀಠವನ್ನು ತ್ಯಜಿಸಬೇಕು. ಆ ಜಾಗಕ್ಕೆ, ಆ ಸ್ಥಳಕ್ಕೆ ಯಾರು ಯೋಗ್ಯರಿದ್ದಾರೆ ಅಂಥವ್ರನ್ನ ಆರಿಸುವಂಥದ್ದು, ಆಯ್ಕೆ ಮಾಡುವಂಥ ಜನ ನಮ್ಮ ಸಮುದಾಯದ ಜನ ಮಾಡ್ತಾರೆ. ಹಾಗೂ ಸಮುದಾಯದ ಪರವಾಗಿ ತಾವು ಸಮುದಾಯದ ಸ್ವಾಮಿಗಳಾಗಿ ತಾವು ಇರಬೇಕು. ಅದನ್ನು ಬಿಟ್ಟು ನೀವು ಮೌನ ವಹಿಸಿದ್ದು 100 ಪ್ರಶ್ನೆಗಳಿಗೆ ಅನುಮಾನಾಸ್ಪದವಾಗಿದೆ. ಅದಕ್ಕಾಗಿ ನೀವು ಆಡಳಿತವನ್ನು ನಮ್ಮ ಸಮುದಾಯಕ್ಕೆ ಮಾಡೋದಾದ್ರೆ ಮಾತ್ರ ನೀವು ಇರಬೇಕು, ಇಲ್ಲಾಂದ್ರೆ ನಮಗೆ ಬೇಡ ಅಂತ ಸಮುದಾಯದ ಜನ ಪರವಾಗಿ ಹೇಳ್ತಾ ಈ ಭ್ರಷ್ಟಾಚಾರದಲ್ಲಿ ಒಳಗೊಂಡಿರುವ ಎಲ್ಲ ಅಧಿಕಾರಿಗಳು ಕೂಡ ಇದ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಯಾವುದೇ ಒಂದು ಯೋಜನೆಯನ್ನು, ಸ್ಕೀಮನ್ನು ನಮ್ಮ ಸಮುದಾಯದ ಜನ ಹಾಕ್ತಾರೆ ಅವರಿಗೆ ಪ್ರಸ್ತುತ ವರ್ಷದಲ್ಲೇ ಆ ಅನುದಾನ ಅವರಿಗೆ ಸಿಗಬೇಕು. ಹಾಗೂ ಎಸ್ ಜಾತಿ ಜನತೆ ಪ್ರಕಾರ ಏನು ನಿಗಮ, ಅಂಬೇಡ್ಕರ್ ನಿಗಮ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಇದರಲ್ಲಿ ಜಾತಿ ಜನತೆ ಪ್ರಕಾರ ಯೋಜನೆಗಳು ಹೆಚ್ಚುವರಿ ಆಗಬೇಕು. ಹಾಗೂ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಏನು ವಾಲ್ಮೀಕಿ ಭವನ ಆಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ಪ್ರತಿಯೊಂದು ಕೂಡ ಸ್ಥಾಪನೆ ಆಗಬೇಕು. ಹಾಗೂ ನಿಗಮದಲ್ಲಿ ಏನು ಹೋರಾಟ ಮಾಡ್ತಿರುವಂಥ ನಿಗಮದ ಅಧಿಕಾರಿಗಳೇನಿದ್ದಾರೆ ಅವ್ರ ಮೇಲೆಯೂ ಕೂಡ ಶಿಸ್ತು ಕ್ರಮ ಜರುಗಿಸಬೇಕು. ಯಾರು ಈ ದುರಾಡಳಿತದಿಂದ ದಾವಿಗೆಡತನ ಅಧಿಕಾರವನ್ನು ಮಾಡ್ತಾ ಇದ್ದಾರೋ ಅಂಥವ್ರನ್ನ ಈ ಆಡಳಿತದಿಂದ, ಅಧಿಕಾರದಿಂದ ಓಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಮತ್ತು ಈ ಭ್ರಷ್ಟಾಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಕೈವಾಡಿದ್ರು ಕೂಡ ಅವರು ಅದೇನಾದರೂ ಅವರ ಮಾಡಿದಂಥ ಹಗರಣ ಅದರಲ್ಲಿ ಅವ್ರಿಗೂ ಸಾಬೀತಾದರೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕು ಮತ್ತು ತಪ್ಪಿತಸ್ಥರು ಪ್ರತಿಯೊಬ್ಬರು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು. ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಹಾಗೂ ಗೌರವಿತ ರಾಜ್ಯಪಾಲರು ಈ ಒಂದು ವಿಷಯವಾಗಿ ವಿಶೇಷವನ್ನು ಗಮನ ಹರಿಸಿ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಈ ಒಂದು ಎಸ್ಸಿ ವರ್ಗದಲ್ಲಿ ಗೆದ್ದು ಬಂದಂಥ ರಾಜಕಾರಣಿಗಳು ತಾವುಗಳು ದಯವಿಟ್ಟು ಸಮುದಾಯಕ್ಕೆ ಅನ್ಯಾಯ ಆದಾಗ ತಾವುಗಳು ಧ್ವನಿಯುತ್ತ ಕೆಲಸವನ್ನು ಮಾಡಿರಿ. ನೀವು ಕೂಡ ಮೌನ ವಹಿಸಿದ್ರೆ ನಮ್ಮ ಸಮುದಾಯದ ಜನ ಯಾರು ಹೇಳಬೇಕು, ಎಲ್ಲಿಗೆ ಹೋಗಬೇಕು, ಇದನ್ನು ದಯವಿಟ್ಟು ತಾವು ಮನದಟ್ಟಣೆ ಮಾಡಿಕೊಂಡು ನಮ್ಮ ಸಮುದಾಯದ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ನಿಮ್ಮಿಂದ ಆಗಬೇಕು. ನೀವೇ ಮೌನ ವಹಿಸಿದ್ರೆ ನಮ್ಮ ಸಮುದಾಯದ ಜನ ಎಲ್ಲಿ ಹೋಗಬೇಕು ಅನ್ನೋದನ್ನ ತಾವು ಪ್ರಶ್ನೆಯನ್ನು ಮನದಟ್ಟಣೆ ಮಾಡಿಕೊಂಡು ಇನ್ನು ಮುಂದಾದರೂ ಕೂಡ ನಿಮ್ಮ ಅಧಿಕಾರವನ್ನು
ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಅಂತ ಸಮಸ್ತ ಸಮುದಾಯದ ಪರವಾಗಿ ತಮ್ಮಲ್ಲಿ ನಾನು ತಿಳ್ಕೊತೀನಿ. ಇದೇ ರೀತಿ ಭ್ರಷ್ಟಾಚಾರ ಅನ್ಯಾಯಗಳು ನೀವು ಮುಂದುವರಿಸಿದ್ದೇ ಆದಲ್ಲಿ ಎಲ್ಲ ನಮ್ಮ ಹಿಂದುಳಿದ ಸಂಘಟನೆಗಳ ನೇತೃತ್ವದಲ್ಲಿ ವಿಧಾನಸೌಧಕ್ಕೆ ದೊಡ್ಡ ಪಾದಯಾತ್ರೆ ಮುಖಾಂತರ ಪಾದಯಾತ್ರೆಯನ್ನು ಮಾಡಿ ವಿಧಾನಸೌಧಕ್ಕೆ ಒಂದು ಮುತ್ತಿಗೆ ಹಾಕಿ ನಿಮಗೆ ಚೀಮಾರಿ ಕೆಲಸವನ್ನು ನಾವು ಸಮುದಾಯದ ಜನ ಮಾಡ್ತಾರೆ ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಧ್ಯಕ್ಷರಾದ ಮಹೇಶ್ ಎಸ್ ಶೀಗೆಹಳ್ಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ಮುಳಗಸಿ, ಅಥಣಿ ತಾಲೂಕಿನ ಮುಖಂಡ ಲಕ್ಕಪ್ಪ ನಾಯಕ್, ಅಥಣಿ ಮುಖಂಡ ಬಾಬು ಹುಲಿಯಾಳ್, ನಾಗಪ್ಪ ದಳವಾಯಿ, ಅಥಣಿ ಮುಖಂಡ, ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ರಾಮ್ ಪೂಜಾರಿ, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜು ಸೀತಿಮನಿ, ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಲಗಮಣ್ಣ ಹೊನ್ನಂಗಿ, ಬೆಳಗಾವಿ ಜಿಲ್ಲಾ ಸಹ ಕಾರ್ಯದರ್ಶಿ ಭೀಮಣ್ಣ ಗಣಿಗುಪ್ಪ, ಬೆಳಗಾವಿ ಗ್ರಾಮೀಣ ಅಧ್ಯಕ್ಷ ಲಕ್ಷ್ಮಣ್ ಬಾಗಡಿ, ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಶಕ್ತಿ ಪಿಎಸ್, ಬೆಳಗಾವಿ ನಗರ ಅಧ್ಯಕ್ಷ ಮಂಜು ತಲವಾರ್, ಬೆಳಗಾವಿ ನಗರ ಉಪಾಧ್ಯಕ್ಷ ಸಚಿನ್ ಕೆ, ಖಾನಾಪುರ ತಾಲೂಕು ಅಧ್ಯಕ್ಷ ಆನಂದ್ ಊದಿ, ಖಾನಾಪುರ ತಾಲೂಕು ಉಪಾಧ್ಯಕ್ಷ ಬಾಬು ಹತ್ತರ್ವಾಡಿ, ಬೈಲ್ಹೊಂಗಲ್